ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲಡ್ಕ. ನೀವಿನ್ನು ಟಿವಿ ವಿಕ್ರಮವನ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ದಯವಿಟ್ಟು ಈ ಕೂಡಲೇ ಟಿವಿ ವಿಕ್ರಮವನ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ವೀಕ್ಷಕರೇ, ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ಸ್ಟ್ಯಾಚ್ಯೂ ಆಫ್ ಯೂನಿಟಿ ನಿರ್ಮಾಣ ಆದಾಗ ನಮ್ಮ ದೇಶದಲ್ಲಿ ಕೆಲವರು ಬೊಬ್ಬಿಡ್ತಾ ಇದ್ರು. ಏನಂತ? ಸಾವಿರಾರು ಕೋಟಿ ಖರ್ಚು ಮಾಡಿ ಪ್ರತಿಮೆಯನ್ನ ನಿರ್ಮಾಣ ಮಾಡೋ ಬದಲು ಅಯ್ಯೋ ಆಸ್ಪತ್ರೆ ಕಟ್ಟಬಹುದಿತ್ತೇ, ಶಾಲೆ ಕಟ್ಟಬಹುದಿತ್ತೇ, ಚರಂಡಿ ವ್ಯವಸ್ಥೆ ಮಾಡಿಕೊಡ್ಬಹುದಿತ್ತೇ, ಮೋರಿ ವ್ಯವಸ್ಥೆ ಮಾಡಿಕೊಡ್ಬಹುದಿತ್ತೇ, ಹೀಗೆ ಭಾಷಣ ಬಿಗ್ದಿದ್ದು. ನಮ್ಮ ದೇಶದಲ್ಲಿ ಒಂದು ವಿಚಿತ್ರ ಅಭ್ಯಾಸ ಇದೆ. ಅದು ವಿಚಿತ್ರ ಅಭ್ಯಾಸನೋ ಅಥವಾ ಕೆಟ್ಟ ಅಭ್ಯಾಸನೋ ನನಗೆ ಗೊತ್ತಿಲ್ಲ, ನೀವೇ ಹೇಳಿ ಆಯ್ತಾ. ಮೆಕ್ಕಾ ಯಾತ್ರೆಗೆ ಹೋಗುವಂಥವರಿಗೆ ಸಬ್ಸಿಡಿಯನ್ನ ಕೊಟ್ರೆ ಒಬ್ರು ಕೂಡ ತುಟಿಕ್ ಪಿಟಿಕ್ ಅನ್ನಲ್ಲ. ಪಾಪಾಗ ಅವರಿಗೆ ಮಾತೆ ಮರ್ತೋಗಿರುತ್ತೆ. ಇನ್ನು ಹೊಸ ವರ್ಷದ ಹೆಸರಲ್ಲಿ ಪಟಾಕಿಯನ್ನು ಹೊಡೆದ್ರೆ ಆಗ ಯಾರಿಗೂ ವಾಯು ಮಾಲಿನ್ಯ ಆಗಲ್ಲ. ಅಲ್ಲ, ಹೊಸ ವರ್ಷ ಅಂತ ಮಾತ್ರ ಅಲ್ಲ, ಅವರವರ ಖುಷಿಗೆ ಅದು ಯಾವಾಗ ಬೇಕಾದ್ರೂ ಅವರು ಪಟಾಕಿಯನ್ನು ಹೊಡ್ಕೊಳ್ಬಹುದು. ಆಗ ಈ ವಾಯು ಮಾಲಿನ್ಯ ಅಂದ್ರೆ ಏನು ಅಂತ ಅವರಿಗೆ ಮರ್ತೇ ಹೋಗಿರುತ್ತೆ. ಇನ್ನು ಬಕ್ರೀದ್ ಹೆಸರಲ್ಲಿ ಪ್ರಾಣಿ ವಧೆಯನ್ನ ಮಾಡಿದಾಗ ಈ ಸೋ ಕಾಲ್ಡ್ ಪ್ರಾಣಿ ಪ್ರಿಯರು ಕುರುಡ್ರಾಗಿರ್ತಾರೆ. ಆದರೆ ಹಿಂದೂಗಳ ಹಬ್ಬ, ಹಿಂದೂಗಳ ಆಚರಣೆ ಅಂತ ಬರ್ಲಿ, ಅಯ್ಯಯ್ಯೋ ಆಗ ನೋಡಿ ವಾಯು ಮಾಲಿನ್ಯ, ಪ್ರಾಣಿ ಹಿಂಸೆ, ಪರಿಸರ ಮಾಲಿನ್ಯ, ಇರೋ ಬರೋ ಮಾಲಿನ್ಯ, ಆಸ್ಪತ್ರೆ ಕಟ್ಟಿ, ಶಾಲೆ ಕಟ್ಟಿ, ಮೋರಿ ಕಟ್ಟಿ, ಅದು ಕಟ್ಟಿ, ಇದು ಕಟ್ಟಿ, ಈ ರೀತಿಯಾದಂತಹ ಹೊಸ ಹೊಸ ವಾದ್ಯ ಮೇಳಗಳು ಪ್ರಾರಂಭ ಆಗತ್ವೆ. ವೀಕ್ಷಕರೇ, ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗುವಾಗ್ಲೂ ಕೂಡ ಇದೇ ರೀತಿ ಜ್ಞಾನಗಳು ಶುರುವಾಗಿದ್ವಪ್ಪ. ಅಷ್ಟೊಂದು ದುಡ್ಡು ಖರ್ಚು ಮಾಡಿ ರಾಮ ಮಂದಿರವನ್ನ ಕಟ್ಟೋ ಬದಲು ಪಾಪ ಬಡವರಿಗೆ ಶಾಲೆಯನ್ನ ಕಟ್ಬೋದಿತ್ತಲ್ವಾ, ಒಂದು ಒಳ್ಳೆ ಆಸ್ಪತ್ರೆ ಕಟ್ಟಿ ಕೊಡ್ಬೋದಿತ್ತಲ್ವಾ, ಹೀಗೆ ಉದ್ದುದ ಲೇಖನ ಬರ್ದಿದ್ದು, ಟಿವಿ ಡಿಬೇಟ್ ಅಲ್ಲಿ ಬಾಯಿ ಬಡ್ಕೊಂಡಿದ್ದು. ಅದರಲ್ಲೂ ಬಾಬ್ರಿ ಮಸೀದಿ ಸಮಿತಿ ಅವರು ಸರಕಾರ ಅವರಿಗೆ ಏನ್ ಜಾಗವನ್ನ ಕೊಟ್ಟಿತ್ತಲ್ಲ, ಅಲ್ಲಿ ನಾವು ದೊಡ್ಡ ಆಸ್ಪತ್ರೆಯನ್ನ ಕಟ್ತೀವಿ ಅಂತ ಹೇಳಿ ದೊಡ್ಡ ಬಿಲ್ಡಪ್ ಬೇರೆ ಕೊಡ್ತಾರ. ಮತ್ತೆ ಕೇಳ್ಬೇಕಾ ಜನರ ಮಾತು? ಆದ್ರೆ ನಮ್ಮ ಮೋದಿ ಯೋಗಿಜಿ ಇದನ್ನ ಕಿವಿಗೆ ಹಾಕೊಳ್ಳೇ ಇಲ್ಲ. ತಾವು ಏನು ಮಾಡಬೇಕೋ ಅವರಿಗೆ ಆ ಉದ್ದೇಶ ಸ್ಪಷ್ಟ ಆಯ್ತು ಅಂಡ್ ಅವರದನ್ನ ನೀಟಾಗಿ ಮಾಡ್ತಾ ಹೋದ್ರು. ಅಂಡ್ ಅದರ ಪರಿಣಾಮವಾಗಿ ಕಳೆದ ವರ್ಷ ಅಂದ್ರೆ 2024 ಜನವರಿ 22ನೇ ತಾರೀಕಿಗೆ ಅಯೋಧ್ಯೆಯಲ್ಲಿ ಅತ್ಯಂತ ವೈಭವವಾಗಿ ರಾಮ ಮಂದಿರ ಪ್ರತಿಷ್ಠಾಪನೆ ನಡೆಯುತ್ತೆ. ಸಮಯ ಎಷ್ಟು ಬೇಗ ಹೋಗುತ್ತಲ್ವಾ, ಹಾಗೆ ಪ್ರತಿಷ್ಠಾಪನೆ ಆಗಿ ಈಗ 1 ವರ್ಷ ಕಳೆದಿದೆ, ನಂಬಕ್ಕೆ ಆಗ್ತಿಲ್ಲ. ವೀಕ್ಷಕರೀಗ ಮಂದಿರ ನಿರ್ಮಾಣ ಆಗಿ 1 ವರ್ಷವನ್ನ ನಾವು ಸಂಭ್ರಮದಿಂದ ಆಚರಿಸ್ತಾ ಇರುವಂತಹ ಈ ಹೊತ್ತಲ್ಲಿ ಒಂದು ಆಶ್ಚರ್ಯ, ಇನ್ನೊಂದು ಅಷ್ಟೇ ಖುಷಿ ಕೊಡುವಂತ ಒಂದು ಸಂಗತಿ ಹೊರಗೆ ಬಿದ್ದಿದೆ. ಅದೇನಪ್ಪ ಅಂತದ್ದು? ಖುಷಿನೂ ಪಡ್ಬೇಕು, ಆಶ್ಚರ್ಯನೂ ಪಡ್ಬೇಕು. ಏನಂತದ್ದು ಅಂತ ಅನ್ಕೊಳ್ತಾ ಇದ್ದೀರಾ? ಎಸ್, ಈ 1 ವರ್ಷದಲ್ಲಿ ಉತ್ತರ ಪ್ರದೇಶದ ಪ್ರವಾಸೋದ್ಯಮ ಅನ್ನುವಂಥದ್ದು ಏನಿದೆ ಆಕಾಶಕ್ಕೇರಿದೆ. ಒಂಥರ ರಾಕೆಟ್ ಸ್ಪೀಡ್ ನಲ್ಲಿದೆ ಅಂತಾನೆ ಹೇಳಬಹುದು. 2024 ಡಿಸೆಂಬರ್ ಅಂತ್ಯದಲ್ಲಿ ಕೇವಲ ಅಯೋಧ್ಯೆಯ ರಾಮ ಮಂದಿರಕ್ಕೆ ಭೇಟಿ ಕೊಟ್ಟಂತಹ ಪ್ರವಾಸಿಗರ ಸಂಖ್ಯೆ ಎಷ್ಟಿರಬಹುದು? ಅಂದಾಜಿದೆಯಾ? ಎಸ್, 16 ಕೋಟಿ. 16 ಕೋಟಿ ಜನ ಒಂದೇ ಕ್ಷೇತ್ರಕ್ಕೆ ಹರಿದು ಬಂದ್ರೆ ಅಲ್ಲಿ ಆ ಟೂರಿಸಂ ಅನ್ನುವಂಥದ್ದು ಯಾವ ಮಟ್ಟಕ್ಕೆ ಡೆವಲಪ್ ಆಗ್ಬಹುದು ಅಂತ ನೀವೇ ಒಂದು ಬಾರಿ ಯೋಚನೆ ಮಾಡಿ. ಇಷ್ಟು ವರ್ಷ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಉತ್ತರ ಪ್ರದೇಶದಲ್ಲೇ ಅತಿ ಹೆಚ್ಚು ಜನ ಭೇಟಿಯನ್ನು ಕೊಡ್ತಾ ಇದ್ದಂತಹ ಜಾಗ ಅಂತ ಹೇಳಿದ್ರೆ ಅದು ಪ್ರೇಮದ ಸಂಕೇತ ಅಂತ ಕರೆಸಿಕೊಳ್ಳುವಂತಹ ತಾಜ್ ಮಹಲ್ ಆಗಿತ್ತು. ಅಂದ್ರೆ ತಾಜ್ ಮಹಲ್ ನೋಡೋದಕ್ಕೆ 1 ವರ್ಷದಲ್ಲಿ 80 ಲಕ್ಷ ಜನ ಬರ್ತಾ ಇದ್ರು. ಅದರಲ್ಲಿ ಒಂದು 10 ಲಕ್ಷ ಜನ ವಿದೇಶಿಗರೇ ಇರ್ತಿದ್ರು. ಆದ್ರೆ ಅಯೋಧ್ಯೆ ರಾಮ ಮಂದಿರ ಈಗ ಆ ಎಲ್ಲ ದಾಖಲೆಗಳನ್ನ ಪುಡಿ ಮಾಡಿದೆ. ತಾಜ್ ಮಹಲ್ಗೆ ಬರೋದಕ್ಕಿಂತ 20 ಪಟ್ಟು ಹೆಚ್ಚು ಜನ ಈಗ ಅಯೋಧ್ಯೆಗೆ ರಾಮನನ್ನ ನೋಡೋದಕ್ಕೆ ಬರ್ತಾ ಇದ್ದಾರೆ. ಅಯೋಧ್ಯೆ ರಾಮ ಮಂದಿರಕ್ಕೆ ಬಂದಂಥವ್ರು ಕೇವಲ ಅಲ್ಲಿಗೆ ಮಾತ್ರ ಬಂದು ಹೋಗ್ತಾರಾ?
ಇಲ್ಲ. ಅಲ್ಲೇ ಅಕ್ಕಪಕ್ಕದಲ್ಲಿರುವಂತಹ ಬೇರೆ ಬೇರೆ ದೇವಸ್ಥಾನಗಳಿಗೂ ಕೂಡ ವಿಸಿಟ್ ಅನ್ನು ಕೊಡ್ತಾ ಇದ್ದಾರೆ. ನೀವು ಅಯೋಧ್ಯೆಗೆ ಹೋದ್ರೆ ನಿಮಗೆ ಗೊತ್ತಾಗುತ್ತೆ, ಅಯೋಧ್ಯೆಯ ಗಲ್ಲಿ ಗಲ್ಲಿಗೂ ಕೂಡ ಒಂದು ಪುಟ್ಟ ದೇವಸ್ಥಾನ ಇದ್ದೇ ಇರುತ್ತೆ. ಅದು ದೇವಭೂಮಿ ಅಂತ ಸುಮ್ಮನೆ ಕರೆಸ್ಕೊಳ್ಳಿಲ್ಲ. ನಾನು ಅಲ್ಲಿನ ಗಲ್ಲಿ ಗಲ್ಲಿಯಲ್ಲೂ ಕೂಡ ಓಡಾಡಿರೋದ್ರಿಂದ ಹೇಳ್ತಾ ಇದ್ದೀನಿ, ಅದೊಂದು ಅದ್ಭುತನೇ ಬಿಡಿ. ಇನ್ನು ಅಷ್ಟೇ ಅಲ್ಲದೆ ಕಾಶಿ, ಪ್ರಯಾಗ್ರಾಜ್, ಮಥುರಾ ಹೀಗೆ ಬೇರೆ ಬೇರೆ ಪುಣ್ಯಕ್ಷೇತ್ರಗಳಿಗೂ ಕೂಡ ಪ್ರವಾಸಿಗರು, ಭಕ್ತಾದಿಗಳು ಹೋಗಿ ಬರ್ತಾ ಇರೋದ್ರಿಂದ ಬಿಸ್ನೆಸ್ ಅನ್ನುವಂಥದ್ದು ಈಗ ಬೂಮ್ ಆಗಿದೆ. ಹಾಗಾದ್ರೆ ಯಾವ ಯಾವ ಕ್ಷೇತ್ರಗಳ ಬಿಸ್ನೆಸ್ ಬೂಮ್ ಆಗಿದೆ ಅದರ ಲೆಕ್ಕಾಚಾರವನ್ನ ನೋಡಿದ್ರೆ ನಿಮಗೆ ಒಂದು ಬಾರಿ ಆಶ್ಚರ್ಯ ಆಗಬಹುದು. ಮೊದಲಿಗೆ ರಾಮ ಮಂದಿರ ನಿರ್ಮಾಣ ಆದ ಕೂಡಲೇ ಉತ್ತರ ಪ್ರದೇಶಕ್ಕೆ ಬರುವಂತಹ ಪ್ರವಾಸಿಗರ ಸಂಖ್ಯೆ ಏನಿದೆ ಅದು ಎಷ್ಟು ಜಾಸ್ತಿ ಆಗಬಹುದು ಅನ್ನುವಂಥ ಆ ಒಂದು ಅಂದಾಜು ಮೋದಿಜಿ ಅದೇ ರೀತಿ ಯೋಗಿಜಿ ಸರ್ಕಾರಕ್ಕೆ ಮೊದಲೇ ಇತ್ತು. ಸೊ ಹಾಗಾಗಿ ಅವರು ಇದಕ್ಕಾಗಿನೇ 85,000 ಕೋಟಿ ಹಣವನ್ನ ಇಲ್ಲಿನ ಮೂಲ ಸೌಕರ್ಯ ಅಭಿವೃದ್ಧಿಗೆ ಅಂತಾನೆ ಮೀಸಲಿಡ್ತಾರೆ. ಕಳೆದ 3 ವರ್ಷದಲ್ಲಿ ಉತ್ತರ ಪ್ರದೇಶದ ರೋಡ್ಗಳು ಕಳೆದ 75 ವರ್ಷಗಳಲ್ಲೇ ಕಂಡು ಕೇಳರಿಯದಷ್ಟು ಅಭಿವೃದ್ಧಿಯನ್ನ ಕಂಡಿದೆ. ದೇಶದ ಮೂಲೆ ಮೂಲೆಯಿಂದ 1,000 ರೈಲುಗಳನ್ನ ನೇರವಾಗಿ ಅಯೋಧ್ಯೆಗೆ ಕನೆಕ್ಟ್ ಮಾಡಲಾಗಿದೆ. ಅಲ್ಲಿನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ನಿರ್ಮಾಣವಾದ ಮೇಲಂತೂ ವಿದೇಶಿಗರ ಪ್ರವಾಸಿಗರ ಸಂಖ್ಯೆ ಬಹಳ ದೊಡ್ಡ ಮಟ್ಟದಲ್ಲಿ ಅಯೋಧ್ಯೆಗೆ ಬರ್ತಾ ಇದೆ. ಇವನ್ ರೈಲ್ವೆ ಸ್ಟೇಷನ್ ಕೂಡ ಬಹಳ ಅಂದ್ರೆ ಬಹಳ ಅದ್ಭುತ ಇದೆ ರೀ. ನಾನೇ ನಿಮಗೆ ಕಳೆದ ಬಾರಿ ವಿಸ್ತಾರವಾಗಿ ಅವೆಲ್ಲವನ್ನು ಕೂಡ ತೋರಿಸಿದೆ, ನೀವು ನೋಡಿದೀರಾ ಅಂತ ಭಾವಿಸ್ತೀನಿ. ಇನ್ನು ಹಣೆಗೆ ತಿಲಕವನ್ನು ಇಡುವಂತಹ ವ್ಯಾಪಾರದಿಂದ ಹಿಡಿದು ಮಂಡಕ್ಕಿ ಚುರುಮುರಿ ಮಾರಾಟ, ಹೂಹಣ್ಣು ಮಾರಾಟ, ಕಾಫಿ ಟೀ ಮಾರಾಟ, ರಿಕ್ಷಾವಾಲಗಳಾಗಿರಬಹುದು, ಟ್ಯಾಕ್ಸಿ ಓಡಿಸುವಂತವ್ರಾಗಿರಬಹುದು, ಹೋಟೆಲ್ಲು, ಬಳೆ, ಗಿಫ್ಟ್ ಐಟಮ್ಮು, ಪೂಜಾ ಸಾಮಗ್ರಿ ಮಾರಾಟ ಮಾಡೋರು, ಆಸ್ಪತ್ರೆ, ಲಾಡ್ಜು ಹೀಗೆ ಏನೆಲ್ಲ ಸಣ್ಣ ಪುಟ್ಟ ಉದ್ಯಮಗಳಿವೆಯೋ ಅವೆಲ್ಲವುಗಳಿಗೂ ಕೂಡ ಸಾಗರದಂತಹ ಅವಕಾಶಗಳಿಗೆ ಈಗ ಉತ್ತರ ಪ್ರದೇಶ ತೆರ್ಕೊಂಡಿದೆ. ಇನ್ನು ರಿಯಲ್ ಎಸ್ಟೇಟ್ ಬೆಲೆ ಅಂತೂ ಚಿನ್ನದ ಬೆಲೆಗೆ ಏರ್ಬಿಟ್ಟಿದೆ. ಹಾಸ್ಪಿಟಾಲಿಟಿ ಸರ್ವಿಸ್ನ ಅತಿ ದೊಡ್ಡ ಕೇಂದ್ರವಾಗಿ ಈಗ ಅಯೋಧ್ಯೆ ಸುತ್ತಮುತ್ತಲಿನ ನಗರಗಳಿಗೆ ತೆರೆದುಕೊಳ್ತಾ ಇದೆ. ಸೊ ಇದರಿಂದ ನಿರ್ಮಾಣ ಆಗಿರುವಂತಹ ಉದ್ಯೋಗಾವಕಾಶಗಳ ಪಟ್ಟಿಯನ್ನು ನೋಡಿದ್ರೆ ನಮಗೆ ಒಂದು ಬಾರಿ ತಲೆನೇ ತಿರುಗಿ ಬಿಡುತ್ತೆ. ಕೇವಲ ಅಯೋಧ್ಯೆ ಮಂದಿರದಲ್ಲಿ ತೀರ್ಥಕ್ಷೇತ್ರ ಟ್ರಸ್ಟ್ 2,000 ನೇರ ಸಿಬ್ಬಂದಿಗಳನ್ನ ಆಯ್ಕೆ ಮಾಡಿಕೊಂಡಿದ್ದಾರೆ. ಸೊ ಇದರಿಂದಾದಂತಹ ಪರೋಕ್ಷ ಉದ್ಯೋಗಗಳು ಲಕ್ಷವನ್ನ ದಾಟುತ್ತೆ. ಮಹಾರಾಷ್ಟ್ರವನ್ನ ಹಿಂದಿಕ್ಕಿ ಉತ್ತರ ಪ್ರದೇಶ ತೆರಿಗೆ ಸಂಗ್ರಹದ ಅತಿ ದೊಡ್ಡ ರಾಜ್ಯವಾಗಿ ಈ 2 ವರ್ಷದಲ್ಲಿ ಈಗ ಗಣನೀಯ ಸಾಧನೆಯನ್ನ ಮಾಡಿದೆ. ರಾಮ ಮಂದಿರ ಕಾರಿಡಾರ್, ಕಾಶಿ ಕಾರಿಡಾರ್, ಪ್ರಯಾಗ್ರಾಜ್ ಕಾರಿಡಾರ್, ಸೊ ಇವುಗಳ ರಚನೆ ಮಾಡೋದ್ರ ಮೂಲಕ ಇಡೀ ಉತ್ತರ ಪ್ರದೇಶವನ್ನ ಹಿಂದೂ ಸಾಂಸ್ಕೃತಿಕ ಮಾದರಿಯಲ್ಲಿ ಅಭಿವೃದ್ಧಿ ಮಾಡುವಂತಹ ಕೆಲಸಕ್ಕೆ ಮೋದಿ ಯೋಗಿಜಿ ಒಂದು ಮಹತ್ವದ ಹೆಜ್ಜೆಯನ್ನು ಇರಿಸಿದ್ದಾರೆ. ಇಲ್ಲಿ ಲಾಡ್ಜ್ಗಳು ವರ್ಷದ ಬಹುತೇಕ ದಿನದಲ್ಲಿ 70ಕ್ಕೂ ಹೆಚ್ಚು ಪ್ರತಿಶತ ಬುಕ್ ಆಗಿರುತ್ತಂತೆ. ಇನ್ನು ಹಬ್ಬ ಹರಿದಿನ, ಸಾರ್ವಜನಿಕ ರಜೆ ಬಂತು ಅಂತ ಹೇಳಿದ್ರೆ ಕೇಳೋದೇ ಬೇಡ, ಹೋಟೆಲ್ಗಳು ಕಂಪ್ಲೀಟ್ ಆಗಿ ಬುಕಿಂಗ್ ಆಗಿರುತ್ತಂತೆ. ಕೆಲವೊಂದು ಬಾರಿ ರೂಮ್ಗಳು ಸಿಗದೇ ಇರುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣ ಆಗತ್ತೆ. ಅಯೋಧ್ಯೆಯ ಅಕ್ಕಪಕ್ಕದ ದಶರಥ ಘಾಟ್ ಆಗಿರಬಹುದು, ಲಕ್ಷ್ಮಣ್ ಘಾಟ್ ಆಗಿರಬಹುದು, ಸೂರ್ಯ ದೇವಾಲಯ ಆಗಿರಬಹುದು, ಇನ್ನು ಅದೇ ರೀತಿ ಪ್ರಯಾಗ್ರಾಜ್ ಸಮೀಪದ ಬಹುತೇಕ ದೇವಾಲಯಗಳು ಕೂಡ ಈಗ ಯಾವಾಗ ನೋಡಿದ್ರು ತುಂಬಿಕೊಂಡಿರತ್ತಂತೆ. ಜನನೋ ಜನ. ನೋಡಿ, ಯಾರ್ಯಾರೋ ಅದೇನೇನೋ ಬೊಗಳ್ತಾ ಇದ್ರಲ್ಲ, ಈಗ ಏನು ಹೇಳ್ತೀರಾ? ಮಾತಾಡೋಕ್ಕಾಗತ್ತಾ? ವೀಕ್ಷಕರೇ, ಅಯೋಧ್ಯೆಯ ರಾಮ ಮಂದಿರದ ದಾಖಲೆ ಈ ರೀತಿ ಇದ್ರೆ, ಈಗ ಪ್ರಯಾಗ್ರಾಜ್ನಲ್ಲಿ ನಡೀತಾ ಇರುವಂತಹ ಕುಂಭಮೇಳದ ಆದಾಯದ ದಾಖಲೆ ಬೇರೆನೇ ಇದೆ ನೋಡಿ. ಯೋಗಿಜಿ ಸರ್ಕಾರ ಕುಂಭಮೇಳದ ಆಯೋಜನೆಗೆ ಖರ್ಚು ಮಾಡ್ತಾ ಇರುವಂತದ್ದು ಕೇವಲ 4,500 ಕೋಟಿ. ಆದರೆ ಸರ್ಕಾರಕ್ಕೆ ಕುಂಭಮೇಳದಿಂದ ಬರುವಂತಹ ನೇರ ಆದಾಯ ಎಷ್ಟು ಗೊತ್ತಾ? ಅಂದಾಜಿದ್ಯಾ? ಏನಾದ್ರು ಒಂದು ಸ್ವಲ್ಪ ಗೆಸ್? ಎಸ್, 15,000 ಕೋಟಿ. ಇನ್ನು ಪರೋಕ್ಷವಾಗಿ ಸಿಗುವಂತಹ ಆದಾಯ ಅಂದ್ರೆ ಅಲ್ಲಿ ಸೃಷ್ಟಿಯಾಗಿರುವಂತಹ ವ್ಯಾಪಾರ ವಹಿವಾಟುಗಳ ಕಾರಣಕ್ಕೆ ಬರ್ತಾ ಇರುವಂತಹ ಆದಾಯ ಏನಿದೆ ಅದು 1,20,000 ಕೋಟಿ. ಅಪ್ಪಪ್ಪಪ್ಪ, ಇಲ್ಲಿ ಕೇಳಿ, ಇಲ್ಲಿ ಇನ್ನೂ ಒಂದು ಮಜಾ ಇದೆ. ಏನಪ್ಪಾ ಅಂದ್ರೆ
ಹಿಂದೆಲ್ಲ ಈ ದೇಶದ ಜನ ಹೊಸ ವರ್ಷ ಬಂತು ಅಂತ ಹೇಳಿದ್ರೆ ಪಾರ್ಟಿ ಮಾಡೋದಕ್ಕೆ ಗೋವಾ ಹೋಗ್ತಾ ಇದ್ರು ಅಲ್ವಾ? ಆದರೆ ಈ ವರ್ಷ ಬಹುತೇಕ ಜನ ಹೊಸ ವರ್ಷದ ಹೆಸರಲ್ಲಿ ಕಾಶಿ, ಅಯೋಧ್ಯ, ಕುಂಭಮೇಳ ಅಂತ ಹೋಗಿದ್ದಾರೆ. ಹೀಗಂತ ನಾನು ಹೇಳ್ತಾ ಇಲ್ಲ, ಸಮೀಕ್ಷೆಗಳು ಹೇಳ್ತಾ ಇವೆ. ಎಂತಹ ಅದ್ಭುತ ಬದಲಾವಣೆ ಅಲ್ವಾ? ವರ್ಷಕ್ಕೆ ಕೇವಲ ಹಿಂದೂ ದೇವಾಲಯಗಳಿಂದಾನೇ ಇಷ್ಟೊಂದು ಆದಾಯ ಬರ್ತಾ ಇದ್ರೆ ಯಾರ್ಯಾರು ಬೊಬ್ಬೆ ಹೊಡಿತಾ ಇದ್ರೋ ಕೇಳಿಸ್ಕೊಳ್ಳಿ, ಆ ಆದಾಯದಿಂದ ಶಾಲೆನೂ ಕಟ್ಬೋದು, ಆಸ್ಪತ್ರೆನೂ ಕಟ್ಬೋದು. ಆಮೇಲೆ ಇನ್ನೇನ್ ಬೇಕು ನಿಮಗೆ? ಮೋರಿನ ಆಯ್ತು, ಮೋರಿನೂ ಕಟ್ಬೋದು. ಚರಂಡಿ ವ್ಯವಸ್ಥೆನೂ ಮಾಡಿಕೊಡ್ಬೋದು. ಸಾಕಾ? ಅದಾಗೆ ನಾವು ಹೇಳಿದಂತಹ ಲೆಕ್ಕಾಚಾರ ಉತ್ತರ ಪ್ರದೇಶದ 3-4 ದೇವಾಲಯಗಳದ್ದು ಅಂಡ್ ಕುಂಭಮೇಳದ್ದು ಅಷ್ಟೇ. ಇನ್ನು ನಮ್ಮ ದೇಶದ ಲಕ್ಷಾಂತರ ದೇವಾಲಯಗಳದ್ದು ಆ ಆದಾಯ, ಆ ವ್ಯಾಪಾರ ವಹಿವಾಟುಗಳ ಲೆಕ್ಕಾಚಾರವನ್ನ ನೋಡಿದರೆ ಬುದ್ಧಿ ಹೇಳೋಕೆ ಬರುವಂತ ಜನ ತಲೆ ತಿರುಗಿ ಬಿದ್ದು ಬಿಡ್ತಾರೆ. ಆಮೇಲೆ ಹೇಳೋಕ್ಕೂ ಆಗಬಾರ್ದು. ವೀಕ್ಷಕರೇ, ನಮ್ಮ ದೇಶವನ್ನ ಇಲ್ಲಿನ ಮೂಲ ಸಂಸ್ಕೃತಿಗಳ ಆಧಾರದಲ್ಲಿ ಕಟ್ಟೋದಕ್ಕೆ ಹೊರಟಿರುವಂತಹ ಮೋದಿ ಯೋಗಿಜಿಯವರ ಈ ಯೋಜನೆಗಳಿಂದ ಈಗ ನಾವು ಉತ್ತರ ಪ್ರದೇಶವನ್ನೇ ಉದಾಹರಣೆ ತಗೊಂಡ್ರೆ, ಉತ್ತರ ಪ್ರದೇಶದಲ್ಲಿ ಆಗ್ತಾ ಇರುವಂತಹ ಈ ಹಿಂದೂ ಸಾಂಸ್ಕೃತಿಕ ಪುನರುತ್ಥಾನವನ್ನ, ಧರ್ಮದ ರಕ್ಷಣೆಯನ್ನ ಹೇಗೆ ಮಾಡಬೇಕು ಅನ್ನುವಂಥದ್ದನ್ನ ಮೋದಿ ಯೋಗಿಜನ್ನ ನೋಡಿ ನಮ್ಮ ದೇಶದ 90% ರಾಜಕೀಯ ನಾಯಕರು ಕಲಿಯುವಂಥದ್ದು ಬಹಳಷ್ಟಿದೆ. ನನಗನ್ಸುತ್ತೆ ಅವರಿಂದ ಟ್ರೈನಿಂಗ್ ತಗೊಳ್ಳೋದೇ ಬೆಸ್ಟು ಅಲ್ವಾ? ನೀವೇನಂತೀರಾ? ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ. ಹಾಗೆ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ. ಜೈ ಶ್ರೀರಾಮ್. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.